ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ನಾನಿವತ್ತು ಒಂದು ರ್ಯಾಂಡಮ್ ವೀಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಬೆಳಗ್ಗೆನೇ ಈಗ ಪಾಪು ಇಲ್ಲಿ ಆಟ ಆಡ್ತಾ ಇದ್ಲು, ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಆ್ಯಂಡ್ ಬೆಳಗ್ಗೆನೇ ಸ್ವಲ್ಪ ಬಿಸಿನೀರು ಕುಡಿತಾ ಇದ್ದೀನಿ. ಬಿಸಿನೀರು ಕುಡಿದ್ರೇ ಒಂಥರ ಮನಸ್ಸಿಗೆ ನೆಮ್ಮದಿ ಬೆಳಗ್ಗೆ ಟೈಮು. ಇಲ್ಲಾಂದರೆ ಏನೋ ಒಂಥರ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಬೆಳಗ್ಗೆನೇ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಜೀನಿ ಕುಡಿಬೇಕಿತ್ತು, ಬಟ್ ಜೀನಿ ಊರಲ್ಲೇ ಬಿಟ್ಟು ಬಂದಿದ್ದೀನಿ, ಮರ್ತು ಬಂದೆ. ಸೊ ಹಾಗಾಗಿ ಬಿಸಿನೀರು ಕುಡಿತಾ ಇದ್ದೀನಿ. ಬಿಸಿನೀರು ಕುಡಿದು 1 ಅವರ್ ಗ್ಯಾಪ್ ಆದಮೇಲೆ ತಿಂಡಿ ತಿನ್ನೋ ಅಂಥದ್ದು. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಈಗ 1 ಅವರ್ ಆಯಿತು. ಅದಾದಮೇಲೆ ಬೇಳೆ ಸಾರು, ಅನ್ನ, ಹಪ್ಪಳ, ಉಪ್ಪಿನಕಾಯಿ, ಮಜ್ಜಿಗೆ ಮೆಣಸಿನ್ಕಾಯಿ ಇಷ್ಟು ಊಟ ಮಾಡಿಕೊಂಡು ಈಗ ಏನಕ್ಕಪ್ಪ ವಿಡಿಯೋ ಮಾಡ್ತಾ ಇರೋದಂದರೆ, ಇವತ್ತು ಕಂಟೆಂಟ್ ಬಂದು ನಾವು ಮನೆ ಚೇಂಜ್ ಮಾಡ್ತಾಯಿದ್ವಿ. ಸೊ ಹಾಗಾಗಿ ಬ್ರೋಕರ್ ಫೋನ್ ಮಾಡಿದರು. ಸೊ ಹಾಗಾಗಿ ಮನೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಆ್ಯಂಡ್ ಇವಾಗ ಮನೆ ನೋಡೋದಕ್ಕೆ ಹೋಗಬೇಕು. ಈಗ ಅಮ್ಮ ಕಡಲೆಕಾಯಿ ಬೇಯಿಸ್ಕೊಟ್ಟಿದ್ರು. ಸೊ ಅದು ಕೂಡ ತಿಂದು ಎಲ್ಲ ಲಾಸ್ಟಲ್ಲಿ ವಿಡಿಯೋ ಮಾಡೋದಕ್ಕೆ ನೆನಪಾಯಿತು. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಆ್ಯಂಡ್ ಇಲ್ಲಿ ಅವ್ರ ಮಾವನ ಜೊತೆ ಆಟ ಆಡ್ತಾ ಇದ್ದಾಳೆ ಪಾಪು. ಸೊ ಇವಾಗ ಮನೆ ನೋಡೋದಕ್ಕೆ ಹೊರಟಿದ್ವಿ. ನೋಡೋಣ ಯಾವ ಥರ ಮನೆಗಳು ಸಿಗುತ್ತೆ ಅಂತ. ಆ್ಯಂಡ್ ಮನೆ ವಿಷಯದಲ್ಲಿ ಸಿಕ್ಕಾಪಟ್ಟೆ ನನಗೆ ಬೇಜಾರ ಇದೆ. ಸೊ ಅದಿನ್ನೂ ಮನೆ ಬಗ್ಗೆ ನಾನಿನ್ನೂ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿಲ್ಲ. ಸೊ ನಾನು ಹೇಳ್ತೀನಿ, ಕೊನೆವರೆಗೂ ವಿಡಿಯೋ ನೋಡಿ ಏನಾಯಿತು ಏನು ಎತ್ತ ಕತೆ ಅಂತ ನಾನು ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇವಾಗ ಮನೆ ನೋಡೋದಕ್ಕೆ ಹೋಗೋಣ ಬನ್ನಿ. ಬೇಗ ಹೋಗಿ ಮನೆ ನೋಡಬೇಕು. ಎಷ್ಟಾಗುತ್ತೋ ಅಷ್ಟು ಇವತ್ತು ಮನೆಗಳನ್ನ ನೋಡಲೇಬೇಕು. ಆ್ಯಂಡ್ ಕೊನೆವರೆಗೂ ವಿಡಿಯೋ ನೋಡಿ. ಹೌದು, ಅಷ್ಟು ಕರೆಕ್ಟಾಗಿ ಹಾಕ್ಬಿಟ್ರೆ ಓಕೆ ಗೈಸ್, ಫೈನಲಿ ಮನೆ ನೋಡೋದಕ್ಕೆ ಬಂದ್ವಿ. ತುಂಬ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಮನೆಗಳು ತುಂಬ ಚೆನ್ನಾಗಿದ್ದಾವೆ. ಆ್ಯಂಡ್ ನಮಗೂ ಕೂಡ ಇಷ್ಟ ಆಯಿತು. ಒಂದು 4ರಿಂದ 5 ಮನೆಗಳನ್ನ ಸೆಲೆಕ್ಟ್ ಮಾಡಿದ್ವಿ. ನೋಡಬೇಕು ಅದರಲ್ಲಿ ಯಾವುದು ಫೈನಲ್ ಆಗುತ್ತೆ ಅಂತ. ಆ್ಯಂಡ್ ಮನೆ ವಿಷಯಕ್ಕೆ ಬಂದರೆ ತುಂಬ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಯಾಕೆಂದರೆ ವರ್ಷದಲ್ಲಿ ನಾವು 3 ಸಲ ನಾವು ಮನೆ ಚೇಂಜ್ ಮಾಡಿದ್ದೀವಿ. ಅದೇನು ಅಂತ ಗೊತ್ತಿಲ್ಲ. ಆ್ಯಂಡ್ ನಮ್ಮ ಟೈಮ್ ಸರಿ ಇಲ್ವೋ ಏನು ಅಂತ ಗೊತ್ತಿಲ್ಲ ನಮಗೆ. ಯಾಕೆ ಈ ಥರ ಆಯಿತು ಅಂತ ಅನ್ನೋದು ಗೊತ್ತಿಲ್ಲ. ಆ್ಯಂಡ್ ಯಾವ ಮನೆಗೆ ಹೋದ್ರೂ ನಮಗೆ ಮನೆ ಆಗಿ ಬರ್ತಾಯಿಲ್ಲ. ಆ್ಯಂಡ್ ಏನಾದರೂ ಒಂದು ಸಮಸ್ಯೆ ಆಗುತ್ತೆ ಆ ಥರ. ಆ್ಯಂಡ್ ನಮಗಂತೂ ಈ ಮನೆ ವಿಷಯದಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಆ್ಯಂಡ್ ಏನೂ ಮಾಡೋದಕ್ಕಾಗೋದಿಲ್ಲ. ಹಣೆ ಬರದಲ್ಲಿ ಏನಾಗಿದೆಯೋ ಏನು ಬರ್ದಿದೆಯೋ ಅದೇ ಆಗೋದು. ಸೊ ನೋಡೋಣ, ದೇವರು ರಾಯರು ಇದಕ್ಕಿಂತ ಬೆಸ್ಟಾಗೇ ಇಟ್ಟಿರ್ತಾರೆ ಮುಂದೆ ಅನ್ನೋದನ್ನು ಮಾತ್ರ ನಾನು ತಿಳ್ಕೊಂಡಿದ್ದೀನಿ. ಆ್ಯಂಡ್ ರಾಯರು ನಂಬಿದ ಮೇಲೆ ಯಾರನ್ನೂ ಕೈ ಬಿಡೋದಿಲ್ಲ. ಆ್ಯಂಡ್ ಆಗೋದಿಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ. ಆ್ಯಂಡ್ ಡೋಂಟ್ ವರಿ.
ಸೊ ಈಗ ಮನೆ ನೋಡೋದಕ್ಕೆ ಬಂದ್ವಿ. ಮನೆ ತುಂಬ ಚೆನ್ನಾಗಿದ್ದಾವೆ. ಈ ಮನೆ ಇನ್ನೂ ಫಿನಿಷ್ ಆಗಿಲ್ಲ, ಇನ್ನೂ ಫಿನಿಷ್ ಆಗಬೇಕು, ಇನ್ನು 1 ವೀಕ್ ಆಗುತ್ತೆ ಅಂತ ಹೇಳಿದರು. ಆ್ಯಂಡ್ ಈಗ ಪಿತೃಪಕ್ಷ ಸ್ಟಾರ್ಟ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಮನೆ ಬೇರೆ ಮನೆಗೆ ಹೋಗೋದಾಗಲಿ, ನಾವು ಮನೆ ಖಾಲಿ ಮಾಡೋದಾಗಲಿ ಇರೋದಿಲ್ಲ. ಇದೆಲ್ಲ ಮುಗಿದ ಮೇಲೆ ನಾವು ಮನೆಗೆ ಬರುವಂಥ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇದು ಪೆಂಡಿಂಗಲ್ಲಿರುತ್ತೆ ಮನೆ. ಸೊ ನೋಡೋಣ ಯಾವ ಮನೆಗೆ ಬರ್ತೀವಿ ಏನು ಅಂತ. ಆ್ಯಂಡ್ ಈ ಪಿತೃಪಕ್ಷ ಎಲ್ಲ ಮುಗಿಸ್ಕೊಂಡು ಏನು ಈ ತಿಂಗಳು ಫುಲ್ಲು ಕಳಿಬೇಕು, ಆಮೇಲೆ ನಾವು ಮನೆ ಚೇಂಜ್ ಮಾಡೋ ಅಂಥದ್ದು. ಬಟ್ ಫೈನಲಿ ನಾವು ಸೆಲೆಕ್ಟ್ ಮಾಡಬೇಕಲ್ವ ಈಗಲೇ. ಮತ್ತು ನಾವು ಬೇಕಾದಾಗ ಬರ್ತೀವಿ ಅಂದರೆ ಮನೆ ಅಷ್ಟು ಬೇಗ ಸಿಗೋದಿಲ್ಲ. ಸೊ ಹಾಗಾಗಿ ಇವಾಗ ಫೈನಲ್ ಮಾಡೋಣ ಅಂಥೇಳಿ ಬಂದಿದ್ದೀವಿ. ನೋಡೋಣ ಯಾವ ಮನೆಗೆ ಹೋಗ್ತೀವಿ ಏನು ಎತ್ತ ಅಂತ. ಆ್ಯಂಡ್ ಇನ್ನೊಂದು ಮಾತು, ನಾನು ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರಲಿಲ್ಲ. ಸೊ ನಾವು 1 ವರ್ಷದಲ್ಲಿ 3 ಮನೆ ಚೇಂಜ್ ಮಾಡಿದ್ದೀವಿ. ಆ್ಯಂಡ್ ಯಾಕೆ ಅಂತ ಇದುವರೆಗೂ ಗೊತ್ತಿಲ್ಲ. ಏನಾದರೂ ಒಂದು ಸಮಸ್ಯೆ ಆಗ್ತಾಯಿತ್ತು. ಆ್ಯಂಡ್ ಒಂದು ಮನೆಗೆ ಹೋಗಿದ್ವಿ. ಸೊ ಅಲ್ಲಿ ಏನಾಯ್ತಪ್ಪ ಅಂತಂದರೆ, ಮನೆ ತುಂಬ ಚೆನ್ನಾಗಿರುತ್ತೆ. ನಾವು ನೋಡಿದ್ವಿ, ಮನೆ ಅಡ್ವಾನ್ಸ್ ಕೊಟ್ವಿ. ಸೊ ಅವರು ಕೂಡ ಮನೆ ಕೀ ಕೊಟ್ಟು ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟೆ ಕೊಟ್ಟರು. ನಾವು ಕೂಡ ಖುಷಿಯಿಂದ ಕೀ ತೊಗೊಂಡ್ವಿ. ಅದಾದಮೇಲೆ ಮನೆ ಶಿಫ್ಟಿಂಗ್ ಮಾಡ್ಕೊಂಡ್ವಿ. ಅದಾದಮೇಲೆ 1 ವೀಕ್ ಆದಮೇಲೆ ಅವರು ಮತ್ತೆ ಮನೆ ಖಾಲಿ ಮಾಡಬೇಕು ಅಂತ ಹೇಳಿದರು. ಸೊ ಸಿಕ್ಕಾಪಟ್ಟೆ ನಮಗೆ ತೊಂದರೆ ಆಯಿತು. ಯಾಕೆ ಅಂತ ಕೇಳಿದಾಗ, ಸೊ ನಾವು ಬಂದಿದ್ದು ನೆಕ್ಸ್ಟ್ ಡೇನೇ ಮನೆ ಮೇಲೆ ಜೇನು ಇಟ್ಟಿದೆ ಅಂತ ಹೇಳಿದರು. ಸೊ ಒಳ್ಳೆಯದು ಅಂತ ನಾವು ಅಂದ್ಕೊಂಡ್ವಿ. ಬಟ್ ದೇವ್ರಿಗೆ ಕೇಳಿದ್ರಂತೆ ಅವರು. ಸೊ ಆ ಮನೆಯಲ್ಲಿ ನೀವೇ 3 ತಿಂಗಳಿರಬೇಕು, ದೀಪ ಹಚ್ಚಬೇಕು ಅಂತ ದೇವ್ರು ಹೇಳ್ತಂತೆ ಓನರ್ಗೆ. ಸೊ ಅವರು ಇಮ್ಮಿಡಿಯೇಟ್ಲಿ ನಮಗೆ ಏನು ಜೇನು ಇಟ್ಟಮೇಲೆ, ಅದಾದಮೇಲೆ ನಮ್ಮ ಮೊಮ್ಮಕ್ಳಿಗೆ ಹುಷಾರಿಲ್ಲ, ನಮಗೂ ಹುಷಾರಿಲ್ಲ ಅಂತ ಹೇಳಿದರು. ಸೊ ನಾವು ಕೂಡ ಆಗ್ತಾನೆ 1 ವಾರ ಆಗಿತ್ತು ನಾವು ಮನೆ ಶಿಫ್ಟಿಂಗ್ ಮಾಡಿ. ಸೊ ನಮಗೂ ಕೂಡ ಅಷ್ಟು ಬೇಗ ಆಗೋದಿಲ್ಲ, ಯಾಕಂದರೆ ಮನೆ ಶಿಫ್ಟಿಂಗ್ ಮಾಡೋದಂದರೆ ತುಂಬ ಈಸಿ. ಸೊ ಈಸಿ ಅಲ್ಲ ಅದು, ತುಂಬ ಕಷ್ಟ ಇರುತ್ತೆ. ನಿಮಗೆ ಯಾರಿಗಾದ್ರೂ ಗೊತ್ತಿರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್. ಸೊ ಆಮೇಲೆ ನಾವು ಕೂಡ 1 ತಿಂಗಳು ಟೈಮ್ ತಗೊಂಡ್ವಿ. ಸೊ ಅದರಲ್ಲಿ ನಮ್ಮ ಪಾಪುಗೆ ಹುಷಾರಿಲ್ದಂಗೆ ಆಯಿತು. ಮತ್ತು ಕೆನ್ನೆಗೆ ಎಣ್ಣೆ ಸಿಡಿಸ್ಕೊಂಡು ಕೆನ್ನೆ ಕೂಡ ಸ್ವಲ್ಪ ಸುಟ್ಟಿತ್ತು. ನೋಡಿದ್ರಲ್ಲ ಲಾಸ್ಟ್ ಲಾಗಲ್ಲಿ, ನಾನು ಹಳೆ ಲಾಗಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದ್ದಿರೋ ಚಿಕ್ಕ ಪುಟ್ಟ ಸಮಸ್ಯೆ ಎಲ್ಲ ಬಂತು. ಸೊ ಫೈನಲಿ ನಾವು ಕೂಡ ಡಿಸೈಡ್ ಮಾಡಿದ್ವಿ, ಸರಿ ಓಕೆ ಈ ಮನೆಗೆ ಖಾಲಿ ಮಾಡೋದೇ ಬೆಸ್ಟು, ಮತ್ತು ನಮಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ಡಿಸೈಡ್ ಮಾಡ್ಕೊಂಡ್ವಿ. ಅದಾದಮೇಲೆ ಇನ್ನೊಂದು ಮನೆಗೆ ಹೋದ್ವಿ. ಅಲ್ಲೇನಪ್ಪ ಅಂತ ಅಂದರೆ, ಆ ಮನೆಯಲ್ಲಿ ಯಾರೋ ನೇಣು ಹಾಕ್ಕೊಂಡು ಸತ್ತೋಗಿದ್ರಂತೆ. ನಮ್ಗೆ ಆ ವಿಷಯನೇ ಗೊತ್ತಿಲ್ಲ. ಓನರ್ ಕೂಡ ನಮ್ಮ ಹತ್ರ ಮುಚ್ಚಿಟ್ರು. ಸೊ ನಮಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾಕೆ ಈ ಥರ ಆಗ್ತಾಯಿದೆ ಏನು ಅಂತಲೇ ಗೊತ್ತಾಗಲಿಲ್ಲ. ಸೊ ನಮ್ಮ ಟೈಮ್ ಸರಿ ಇಲ್ಲ ಅಂದ್ಕೊಂಡು ಆವಾಗಲೂ ಕೂಡ ನಾವು ಬೇರೆ ಮನೆ ನೋಡಿದ್ವಿ. 15 ಡೇಸಲ್ಲಿ 2 ಮನೆ ಚೇಂಜ್ ಮಾಡಿದ್ದೀವಿ. ಸೊ ಇದೆಲ್ಲ ಸಾಧ್ಯವಾದ ಮಾತು, ಬಟ್ ನಾವು ಮಾಡಿದ್ದೀವಿ. ಯಾಕಂದರೆ ಅಷ್ಟು ನಮಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಆಯಿತು. ಅದಾದಮೇಲೆ ನಾವು ನಮ್ಮ ಟೈಮಿಗೆ ನಮಗೆ ಇಲ್ಲಿ ದುರ್ಗದಲ್ಲಿ ಮನೆ ಸಿಗಲಿಲ್ಲ. ಸೊ ಹಾಗಾಗಿ ಹಿರಿಯೂರಲ್ಲಿ ನಮಗೆ ಆ ಟೈಮಲ್ಲಿ ನಮಗೆ ಅಲ್ಲಿ ಸಿಕ್ತು. ನಮ್ಮ ಮನೆಯವ್ರ ಫ್ರೆಂಡು ಕಾಲ್ ಮಾಡಿದರು, ಇಲ್ಲಿ ಮನೆ ಇದೆ ಬನ್ನಿ ಅಂತ. ಸೊ ಟೆಂಪ್ರವರಿಗೆ 1-2 ತಿಂಗಳು ಇರೋಣ, ಮತ್ತು ನಾವು ದುರ್ಗಕ್ಕೆ ರಿಟರ್ನ್ ಆಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಅಲ್ಲೂ ಕೂಡ ನಮಗೆ ಮನೆ ಸೆಟ್ ಆಗಲಿಲ್ಲ. ತುಂಬ ಬೇಜಾರಾಯಿತು. ಯಾವ ಶತ್ರುಗೂ ಬೇಡ ಈ ಥರ ಹಿಂಸೆ ಅಂತ ಅನ್ನಿಸ್ಬಿಡ್ತು ನನಗೆ. ಬಟ್ ಓಕೆ, ರಾಯರಿದ್ದಾರೆ, ಇದಕ್ಕಿಂತ ಬೆಸ್ಟಾಗಿ ಏನಾದರೂ ಮುಂದೆ ಇಟ್ಟಿರ್ತಾರೆ, ದೊಡ್ಡದಾಗೆ ಕೊಡ್ತಾರೆ ಅಂತ ನಂಬ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನೇನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಸೊ ನಮ್ಮ ಪಾಲಿಗೆ ಯಾವ್ದು ಬರುತ್ತೋ ಅದೇ ನಮಗೆ ಅಂದ್ಕೊಂಡು ನಾವು ಕೂಡ
ಸರಿ ಅಂದ್ಕೊಂಡು ಬಂದಿದ್ದು ಏನು ಬಂದಿದ್ದು ಬರಲಿ, ದೇವ್ರ ಮೇಲೆ ಭಾರ ಹಾಕಿ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಮನೆ ಮಾಡಿದ್ವಿ. ಸೊ ಅಲ್ಲೂ ಕೂಡ ನಮಗೆ ಅಷ್ಟು ಕಂಫರ್ಟ್ ಇಲ್ಲ, ಅಷ್ಟು ಇದಿಲ್ಲ, ಏರಿಯಾ ಕೂಡ ಅಷ್ಟಕ್ಕಷ್ಟೇ. ಸೊ ಈಗ ಅದಕ್ಕೆ ಫೈನಲಿ ರಿಟರ್ನ್ ದುರ್ಗಕ್ಕೆ ಶಿಫ್ಟ್ ಆಗೋಣ ಅಂತ ಹೇಳ್ಬಿಟ್ಟು ನಾವು ಮತ್ತೆ ಇಲ್ಲಿ ಮನೆ ಸರ್ಚ್ ಮಾಡ್ತಾಯಿದ್ದೀವಿ. ಸೊ ಇಷ್ಟೆಲ್ಲ ಆಯಿತು, ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದು ಮಗುನ ಹಿಡ್ಕೊಂಡು ಹಗಲೆಲ್ಲ ಪದೇ ಪದೇ ಮನೆ ಶಿಫ್ಟಿಂಗ್ ಅನ್ನೋದು ಈಸ್ ನಾಟ್ ಈಸಿ, ತುಂಬಾ ಕಷ್ಟ. ಎಲ್ರಿಗೂ ಗೊತ್ತಿರುತ್ತೆ ಮನೆ ಎಷ್ಟು ಶಿಫ್ಟಿಂಗ್ ಮಾಡೋದು ಎಷ್ಟು ಕಷ್ಟ ಅಂತ. ಸೊ ಇಷ್ಟೆಲ್ಲ ಆಯಿತು. ನಾನು ನಿಮ್ಮ ಹತ್ರ ಯಾರ ಹತ್ರನೂ ಶೇರ್ ಮಾಡ್ಕೊಂಡಿರಲಿಲ್ಲ, ಸೊ ಇವತ್ತು ಹೇಳಿದೆ. ಆ್ಯಂಡ್ ರಾಯರು ಎಲ್ರಿಗೂ ಒಳ್ಳೇದು ಮಾಡ್ತಾರೆ, ನಮಗೂ ಕೂಡ ಒಳ್ಳೇದು ಮಾಡ್ತಾರೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಆ್ಯಂಡ್ ಮುಂದೆ ಏನಾದರೂ ದೊಡ್ಡದಾಗಿ ಇಟ್ಟಿರ್ತಾರೆ. ಸೊ ಕಷ್ಟ ಬಂದಮೇಲೆ ಸುಖ ಇದ್ದೇ ಇರುತ್ತೆ. ಬಟ್ ಇಟ್ಸ್ ಓಕೆ, ನಾನು ರಾಯರು ನಂಬಿದ್ದೀನಿ, ಎಲ್ಲದಕ್ಕೂ ರೆಡಿ ಕೂಡ ಆಗಿದ್ದೀನಿ. ಮುಂದೊಂದು ದಿನ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ನನ್ನ ಕತೆ ವ್ಯಥೆ ನಿಮ್ಮ ಜೊತೆ. ಸೊ ನೋಡಿದ್ರಲ್ಲ, ಆಮೇಲೆ ನಾನು ಈ ವಿಷಯ ನಿಮ್ಮ ಹತ್ರ ಹೇಳ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಈಗ ಹೇಳ್ತಾ ಇದ್ದೀನಿ. ಇವಾಗ ಮನೆ ಕೂಡ 4ರಿಂದ 5 ಮನೆ ನೋಡಿದ್ವಿ. ಸೊ ನೋಡೋಣ ಯಾವ್ದು ಫೈನಲ್ ಆಗುತ್ತೆ ಅಂತ. ಆ್ಯಂಡ್ ಈ ಪಿತೃಪಕ್ಷ ಎಲ್ಲ ಮುಗಿದ ಮೇಲೆ ಈ ತಿಂಗಳು ನೆಕ್ಸ್ಟ್ ತಿಂಗಳು ಶಿಫ್ಟ್ ಆಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡೋಣ ಇನ್ನು ಏನಾಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಆ್ಯಂಡ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಬ್ರೋ.